ಈ ಕಥೆಯ ಹೆಸರು ಒಂದು ಕೂದಲು ರಾಜಕುಮಾರಿ ಮತ್ತು ಎರಡು ಕೂದಲು ರಾಜಕುಮಾರಿ ಅಂತ. ಒಂದಾನೊಂದು ಊರಲ್ಲಿ ಇಬ್ಬರು ರಾಜಕುಮಾರಿಯರು ಇದ್ದರು. ಒಬ್ಬಳಿಗೆ ಒಂದೇ ಒಂದು ಉದ್ದವಾದ ಕೂದಲು ಇತ್ತು. ಎಲ್ಲರೂ ಅವಳನ್ನು ಒಂದು ಕೂದಲಿನ ರಾಜಕುಮಾರಿ ಅಂತ ಕರೀತಾ ಇದ್ರು. ಇನ್ನೊಬ್ಬಳಿಗೆ ಎರಡು ಉದ್ದವಾದ ಕೂದಲು ಇತ್ತು. ಅವಳನ್ನು ಎಲ್ಲರೂ ಎರಡು ಕೂದಲಿನ ರಾಜಕುಮಾರಿ ಎಂದು ಕರೀತಾ ಇದ್ರು. ಒಂದು ಕೂದಲಿನ ರಾಜಕುಮಾರಿ ತುಂಬ ದಯಾಳು. ಅವಳು ಅರಮನೆಯ ಕೆಲಸಗಾರರಿಗೆ ಸಹಾಯ ಮಾಡುತ್ತಿದ್ದಳು. ತುಂಬ ಒಳ್ಳೆಯವಳಾಗಿದ್ದಳು. ಆದರೆ ಎರಡು ಕೂದಲಿನ ರಾಜಕುಮಾರಿ ತುಂಬ ಗರ್ವಿಷ್ಠಳಾಗಿದ್ದಳು. ನನಗೆ ಎರಡು ಕೂದಲಿದೆ, ನಾನು ಅತ್ಯಂತ ಸುಂದರಿ ಎಂದು ಬೀಗುತ್ತಿದ್ದಳು. ಒಂದು ದಿನ ರಾಜ್ಯಕ್ಕೆ ದೊಡ್ಡ ಜಾತ್ರೆ ಬಂದಿತು. ಅಲ್ಲಿ ಒಬ್ಬ ವೃದ್ಧ ಮಾಂತ್ರಿಕನೂ ಬಂದಿದ್ದನು. ಅವನು ಹೇಳಿದನು, ಯಾರ ಮನಸ್ಸು ಒಳ್ಳೆಯದೋ ಅವರ ಸೌಂದರ್ಯವೇ ನಿಜವಾದ ಸೌಂದರ್ಯ. ಎರಡು ಕೂದಲಿನ ರಾಜಕುಮಾರಿ ನಕ್ಕಳು. ನನ್ನಷ್ಟು ಸುಂದರಿ ಈ ಊರಲ್ಲಿ ಯಾರೂ ಇಲ್ಲ ಎಂದಳು. ಆದರೆ ಒಂದು ಕೂದಲಿನ ರಾಜಕುಮಾರಿ ಮೌನವಾಗಿ ವೃದ್ಧನಿಗೆ ನೀರು ಮತ್ತು ಊಟ ಕೊಟ್ಟು ಉಪಚರಿಸಿದಳು. ಮಾಂತ್ರಿಕ ಸಂತೋಷಪಟ್ಟ. ಆ ರಾತ್ರಿ ಒಂದು ಅದ್ಭುತ ಸಂಭವಿಸಿತು. ಒಂದು ಕೂದಲಿನ ರಾಜಕುಮಾರಿಯ ಆ ಒಂದು ಕೂದಲು ಚಿನ್ನದಂತೆ ಮಿನುಗತೊಡಗಿತು. ಅವಳ ಮುಖವು ಇನ್ನಷ್ಟು ಪ್ರಕಾಶಕರವಾಯಿತು. ಎಲ್ಲರೂ ಅವಳನ್ನು ನೋಡಿ ಆಶ್ಚರ್ಯಪಟ್ಟರು. ಇದನ್ನು ನೋಡಿ ಎರಡು ಕೂದಲಿನ ರಾಜಕುಮಾರಿ ಅಸೂಯೆಪಟ್ಟಳು. ಅವಳು ರಾತ್ರಿ ಕೋಪದಲ್ಲಿ ತನ್ನ ಕೂದಲನ್ನು ಇನ್ನಷ್ಟು ಅಲಂಕರಿಸಿಕೊಂಡು ಮಲಗಿದಳು. ಬೆಳಿಗ್ಗೆ ಎದ್ದು ನೋಡಿದಾಗ ಅವಳ ಎರಡು ಕೂದಲು ಉದುರಿ ಹೋಗಿದ್ದವು. ಅವಳು ಅಳತೊಡಗಿದಳು. ಆಗ ಒಂದು ಕೂದಲಿನ ರಾಜಕುಮಾರಿ ಅವಳ ಬಳಿ ಹೋಗಿ ಹೇಳಿದಳು, ಸೌಂದರ್ಯ ಕೂದಲಿನಲ್ಲಿಲ್ಲ, ಒಳ್ಳೆಯ ಮನಸ್ಸಿನಲ್ಲಿದೆ ಎಂದು. ಎರಡು ಕೂದಲಿನ ರಾಜಕುಮಾರಿಗೆ ತನ್ನ ತಪ್ಪು ಅರಿವಾಯಿತು. ಅವಳು ಎಲ್ಲರೊಂದಿಗೆ ಒಳ್ಳೆಯದಾಗಿ ವರ್ತಿಸಲು ಶುರು ಮಾಡಿದಳು. ಸ್ವಲ್ಪ ದಿನಗಳ ನಂತರ ಆ ರಾಜಕುಮಾರಿಗೆ ಮತ್ತೆ ಕೂದಲು ಬೆಳೆಯಿತು. ಅಂದಿನಿಂದ ಇಬ್ಬರು ಸಂತೋಷವಾಗಿ ಬದುಕಿದರು. ಈ ಕಥೆಯ ನೀತಿ ಏನಪ್ಪ ಅಂದರೆ, ಗರ್ವಕ್ಕಿಂತ ದಯೆ ದೊಡ್ಡದು. ನಿಜವಾದ ಸೌಂದರ್ಯ ಒಳ್ಳೆಯ ಮನಸ್ಸಿನಲ್ಲಿರುತ್ತದೆ, ಕೂದಲಿನಲ್ಲ, ಮುಖದಲ್ಲ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.